ಹಲೋ ಫ್ರೆಂಡ್ಸ್, ಕನ್ನಡದಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಹೊಸ ದಾಖಲೆಗಳನ್ನು ಬರಿತಾ ಇದೆ. ಹೌದು ಫ್ರೆಂಡ್ಸ್, ಒಂದು ಕಡೆ ಬಾಕ್ಸ್ ಆಫೀಸ್ನ ವಿಚಾರದಲ್ಲಿ ಕಾಟೇರ ಸಿನಿಮಾ 200 ಕೋಟಿ ಕ್ಲಬ್ ಸೇರ್ತಾ ಇದ್ರೆ, ಮತ್ತೊಂದು ಕಡೆ ಅವಾರ್ಡ್ಗಳ ವಿಚಾರದಲ್ಲೂ ಕೂಡ ಕಾಟೇರ ಸಿನಿಮಾ ಇದೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹೊಸದೊಂದು ದಾಖಲೆಯನ್ನ ಬರಿತಾ ಇದೆ. ಹೌದು ಫ್ರೆಂಡ್ಸ್, ಕಾಟೇರ ಸಿನಿಮಾ ರಿಲೀಸ್ ಆಗಿ ಕೇವಲ ಒಂದೇ ವಾರಕ್ಕೆ 100 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡೋ ಮೂಲಕ ಹಳೆಯ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ಹೊಸ ದಾಖಲೆಯನ್ನೇ ಬರಿತು. ಇನ್ನು ಈಗ ಕಾಟೇರ ಸಿನಿಮಾ ರಿಲೀಸ್ ಆಗಿ ಕೇವಲ 18 ದಿನಕ್ಕೆ 190 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡೋ ಮೂಲಕ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾ 200 ಕೋಟಿ ಕ್ಲಬ್ ಸೇರುವ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲೇ ಹೊಸದೊಂದು ಇತಿಹಾಸವನ್ನ ಬರೆಯಲಿದೆ. ಕಾಟೇರ ಸಿನಿಮಾದ ಬಾಕ್ಸ್ ಆಫೀಸ್ ರೆಕಾರ್ಡ್ಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವಾರ್ಡ್ಗಳ ವಿಚಾರದಲ್ಲೂ ಕೂಡ ಕಾಟೇರ ಸಿನಿಮಾ ಹೊಸ ದಾಖಲೆಗಳನ್ನ ಬರಿತಾ ಇದೆ. ಹೌದು ಫ್ರೆಂಡ್ಸ್, ಕನ್ನಡ ಸಿನಿಮಾ ರಂಗದಲ್ಲೇ ಕಾಟೇರ ಸಿನಿಮಾ ಮೊದಲ ಬಾರಿಗೆ ಚಂದನವನ ಅವಾರ್ಡ್ನಲ್ಲಿ 15 ಅವಾರ್ಡ್ಗಳಿಗೆ ನಾಮಿನೇಷನ್ ಆಗಿದೆ. ಹೌದು ಫ್ರೆಂಡ್ಸ್, ಕನ್ನಡ ಸಿನಿಮಾ ರಂಗದಲ್ಲೇ ಇದೇ ಮೊದಲ ಬಾರಿಗೆ ಕಾಟೇರ ಸಿನಿಮಾ ಬರೋಬ್ಬರಿ 15 ಅವಾರ್ಡ್ಗಳಿಗೆ ನಾಮಿನೇಷನ್ ಆಗಿರೋದು. ಚಂದನವನ ಅವಾರ್ಡ್ನ ಅತ್ಯುತ್ತಮ ಚಿತ್ರ ಅವಾರ್ಡ್ಗೆ ಕಾಟೇರ ಸಿನಿಮಾ ನಾಮಿನೇಷನ್ ಆಗಿದೆ. ಇನ್ನು ಅತ್ಯುತ್ತಮ ನಟ ಅವಾರ್ಡ್ಗೆ ದರ್ಶನ್ ಅವರು ನಾಮಿನೇಷನ್ ಆಗಿದ್ದಾರೆ. ಇನ್ನು ಚಂದನವನ ಅವಾರ್ಡ್ನ ಅತ್ಯುತ್ತಮ ನಿರ್ದೇಶಕ ಅವಾರ್ಡ್ಗೆ ತರುಣ್ ಸುಧೀರ್ ಅವರು ನಾಮಿನೇಷನ್ ಆಗಿದ್ರೆ, ಅತ್ಯುತ್ತಮ ಚೊಚ್ಚಲ ಚಿತ್ರನಟಿ ಅವಾರ್ಡ್ಗೆ ರಾಧನ್ ರಾಮ್ ಅವರು ನಾಮಿನೇಷನ್ ಆಗಿದ್ದಾರೆ. ಇನ್ನು ಅತ್ಯುತ್ತಮ ಚಿತ್ರಕಥೆ ಅವಾರ್ಡ್ಗೆ ತರುಣ್ ಸುಧೀರ್ ಅವರು ಹಾಗೆ ಜಡೇಶ್ ಹಂಪಿ ಅವರು ನಾಮಿನೇಷನ್ ಆಗಿದ್ರೆ, ಅತ್ಯುತ್ತಮ ಸಾಹಸ ನಿರ್ದೇಶನ ಅವಾರ್ಡ್ಗೆ ರಾಮ್ ಲಕ್ಷ್ಮಣ್ ಅವರು ನಾಮಿನೇಷನ್ ಆಗಿದ್ದಾರೆ. ಇನ್ನು ಅತ್ಯುತ್ತಮ ಸಂಭಾಷಣೆ ಅವಾರ್ಡ್ಗೆ ಮಾಸ್ತಿ ಅವರು ನಾಮಿನೇಷನ್ ಆಗಿದ್ರೆ, ಅತ್ಯುತ್ತಮ ಕಲಾ ನಿರ್ದೇಶನ ಅವಾರ್ಡ್ಗೆ ಗುಣ ಅವರು ನಾಮಿನೇಷನ್ ಆಗಿದ್ದಾರೆ. ಇನ್ನು ಅತ್ಯುತ್ತಮ ನೃತ್ಯ ನಿರ್ದೇಶನ ಅವಾರ್ಡ್ಗೆ ಭೂಷಣ್ ಅವರು ನಾಮಿನೇಷನ್ ಆಗಿದ್ರೆ, ಅತ್ಯುತ್ತಮ ಸಂಕಲನ ಅಂದ್ರೆ ಎಡಿಟರ್ ಅವಾರ್ಡ್ಗೆ KM ಪ್ರಕಾಶ್ ಅವರು ನಾಮಿನೇಷನ್ ಆಗಿದ್ದಾರೆ. ಇನ್ನು ಅತ್ಯುತ್ತಮ ಹಿನ್ನೆಲೆ ಸಂಗೀತ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ಗೆ V ಹರಿಕೃಷ್ಣ ಅವರು ನಾಮಿನೇಷನ್ ಆಗಿದ್ರೆ, ಅತ್ಯುತ್ತಮ ಛಾಯಾಗ್ರಹಣ ಅಂದ್ರೆ ಫೋಟೋಗ್ರಾಫರ್ ಅವಾರ್ಡ್ಗೆ ಸುಧಾಕರ್ ಅವರು ನಾಮಿನೇಷನ್ ಆಗಿದ್ದಾರೆ. ಇನ್ನು ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅವಾರ್ಡ್ಗೆ ಮಂಗ್ಲಿ ಅವರು ನಾಮಿನೇಷನ್ ಆಗಿದ್ರೆ, ಅತ್ಯುತ್ತಮ ಪೋಷಕ ನಟಿ ಅವಾರ್ಡ್ಗೆ ಶ್ರುತಿ ಅವರು ನಾಮಿನೇಷನ್ ಆಗಿದ್ದಾರೆ. ಇನ್ನು ಅತ್ಯುತ್ತಮ VFX ಅವಾರ್ಡ್ಗೆ ಅನ್ನಪೂರ್ಣ ಸ್ಟುಡಿಯೋ ನಾಮಿನೇಷನ್ ಆಗಿದೆ. ಒಟ್ಟಾರೆಯಾಗಿ ದರ್ಶನ್ ಅವರ ಕಾಟೇರ ಸಿನಿಮಾ ಈ ಬಾರಿ ಚಂದನವನ ಅವಾರ್ಡ್ನಲ್ಲಿ ಬರೋಬ್ಬರಿ 15 ಅವಾರ್ಡ್ಗಳಿಗೆ ನಾಮಿನೇಷನ್ ಆಗೋ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲೇ ಹೊಸದೊಂದು ಇತಿಹಾಸವನ್ನ ಬರೆದಿದೆ. ಬಹುಶಃ ದರ್ಶನ್ ಅವರ ಕಾಟೇರ ಸಿನಿಮಾಗೆ ಈ 15 ಅವಾರ್ಡ್ಗಳು ಕೂಡ ಬರ್ಬೋದು. ಯಾಕಂದ್ರೆ ಕಾಟೇರ ಸಿನಿಮಾ ಯಾವ ಮಟ್ಟಕ್ಕೆ ಹಿಟ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ನಿಮ್ಮ ಪ್ರಕಾರ ಕಾಟೇರ ಸಿನಿಮಾಗೆ ಈ 15 ಅವಾರ್ಡ್ಗಳಲ್ಲಿ ಎಷ್ಟು ಅವಾರ್ಡ್ಗಳು ಬರ್ಬೋದು ಅಂತ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.